ಇವತ್ತು ನಾವು ಒಂದು ಹೊಸ ರೆಸಿಪಿ ಮಾವಿನ. ಹಾಯ್ ಎಲ್ರಿಗೂ ಬೆಳಗಿನ ಶುಭೋದಯಗಳು. ಸೊ ಎಲ್ಲರೂ ಹೇಗಿದ್ದೀರಾ? ಅಯ್ಯೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ಅಮ್ಮ ಮನೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಮ್ಮ ಮನೆ ಅಂದರೆ ಒಂದು ನೆಮ್ಮದಿ, ಒಂದು ಖುಷಿ ಅಂತಲೇ ಹೇಳ್ಬೋದು. ಸೊ ನನಗೆ ಅಮ್ಮ ಮನೆ ಅಂದರೆ ತುಂಬ ಇಷ್ಟ. ಎಲ್ಲ ಹೆಣ್ಮಕ್ಳಿಗೂ ಅಮ್ಮ ಮನೆ ಅಂದರೆ ತುಂಬ ಇಷ್ಟ ಇರುತ್ತೆ. ಯಾಕಂತಂದರೆ ಅವರ ಕಷ್ಟ ಮತ್ತು ಸುಖ ಎಲ್ಲನೂ ಸಹ ಇಲ್ಲಿ ಮಿಕ್ಸ್ ಆಗಿರುತ್ತೆ. ಟೋಟಲಿ ಹೇಳ್ಬೇಕಂತಂದರೆ ಹೆಣ್ಮಕ್ಳು ಎಮೋಷನ್ಸ್ ಇರೋದೇ ಅಮ್ಮನ ಮನೆಯಲ್ಲಿ ಜಾಸ್ತಿ. ಸೊ ಬೆಳಗ್ಗೆ ಎದ್ದ ತಕ್ಷಣ ಅಮ್ಮ ಬಾಗಿಲಿಗೆಲ್ಲ ಈ ಥರ ಸಗಣಿ ಹಾಕಿದ್ರು. ಯಾಕಂತಂದರೆ ನಾಳೆ ನಮ್ಮೂರಲ್ಲಿ ಹಬ್ಬ ಇದೆ. ಸೊ ಹಂಗಾಗಿ ಈ ಥರ ಕಂಪಲ್ಸರಿ ಸಗಣಿನ ಹಾಕ್ತಾರೆ. ಹಾಗೆ ರಂಗೋಲಿನೂ ಸಹ ಹಾಕಿದ್ರು. ನೀವು ನೋಡ್ಬೋದು ನಮ್ಮ ಕಾರು ಸಿಟಿಲೆಲ್ಲ ಇದ್ದರೆ ಎಷ್ಟು ಬಿಸಿಲಲ್ಲಿ ಇರುತ್ತೆ ಅಂತ. ಸೊ ಇಲ್ಲಿ ನೋಡಿ ಏನು ಆರಾಮಾಗಿ ನಿಂತಿದೆ ಅಂತ. ಸೊ ಇದು ಅಮ್ಮ ಹಾಕಿರೋ ಪಾಟ್ಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿತ್ತು. ಸೊ ಹಂಗಾಗ್ಬಿಟ್ಟು ವಿಡಿಯೋ ಮಾಡಿಕೊಂಡೆ. ಎಷ್ಟು ಥರ ಪಾಟ್ಸ್ ಇದೆ ಅಂತ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ. ಹಾಗೆ ಲಿರೀಶಾ ಬೆಳಗ್ಗೆನೇ ಬೇಗ ಎದ್ದು ಏನಿದೆಯೋ ಅವಳು ರೊಟೀನ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾಳೆ. ಅವಳು ನಮ್ಮ ಅಮ್ಮ ಮನೆಗೆ ಬಂದರೆ ಯಾವ ಥರ ಇಡ್ತಾಳೆ ಅಂದರೆ ನೋಡಿ ಇದೇ ಥರ ಇಡ್ತಾಳೆ. ನಾನು ಅಷ್ಟೇ ಏನೂ ಸಹ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಮಾಡೋಕ್ಕೆ ಹೋಗಲ್ಲ ಅವಳಿಗೆ. ಅವಳ ಪಾಡಿಗೆ ಅವಳು ಆಟ ಆಡ್ಕೊಂಡಿರೋ ಥರ ಬಿಟ್ಬಿಡ್ತೀನಿ. ಮಣ್ಣಲ್ಲೆಲ್ಲ ಆಟ ಆಡ್ತಾಳೆ ಆರಾಮಾಗಿ. ಸೊ ಈ ಥರ ಇಡ್ತಾಳೆ. ಯಾಕಂದರೆ ನಮ್ಮ ಚೈಲ್ಡ್ಹುಡ್ ಮೆಮೊರೀಸ್ ಏನಿತ್ತು ಸೊ ಇವಾಗಿನ ಮಕ್ಕಳಿಗೆ ಸಿಗೋದು ಅದು ತುಂಬ ಕಷ್ಟ. ಹಾಗಾಗಿ ನಾನು ಅವಳಿಗೆ ಏನೂ ಸಹ ರಿಸ್ಟ್ರಿಕ್ಷನ್ಸ್ ಮಾಡೋಕ್ಕೆ ಹೋಗಲ್ಲ. ಅವಳು ಹೇಗೆ ಬೇಕೋ ಹಾಗಿಡ್ತಾಳೆ ನಮ್ಮ ಅಮ್ಮ ಮನೆಗೆ ಬಂದರೆ. ಅಷ್ಟರಲ್ಲಿ ನಮ್ಮ ಅಮ್ಮ ಕೂಡ ಟಿಫನ್ಗೆ ರೆಡಿ ಮಾಡಿದ್ದಾರೆ. ನುಗ್ಗೆ ಸೊಪ್ಪಿನ ರೊಟ್ಟಿ ಮಾಡೋಕ್ಕೆ ಈರುಳ್ಳಿ ಸಣ್ಣಗಚ್ಕೊಂಡಿದ್ದೀನಿ. ನುಗ್ಗೆ ಸೊಪ್ಪು ಕರಿಬೇವಿನ ಸೊಪ್ಪು ಒಂದು 7-8 ಹಾಕಿದ್ದೀನಿ. ಆಮೇಲೆ ನುಗ್ಗೆ ಸೊಪ್ಪು ಕರಿಬೇವಿನ ಸೊಪ್ಪು ಒಂದು ಕಟ್ಟಲ್ಲಿ ಸ್ವಲ್ಪ ಅರ್ಧ ಹಾಕಿದ್ದೀನಿ. ಆಮೇಲೆ ಹಸಿರು ಮೆಣಸಿನ್ಕಾಯಿ ಒಂದು 10 ಹಚ್ಕೊಂಡಿದ್ದೀನಿ. ಕರಿಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಚ್ಕೊಂಡಿದ್ದೀನಿ. ಕಾಯಿ ತುರಿ ಸ್ವಲ್ಪ ಹಾಕಿದ್ದೀನಿ. ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ತಗೊಂಡಿದ್ದೀನಿ. ಸ್ವಲ್ಪ ಈಗ ಅಕ್ಕಿ ಹಿಟ್ಟು ಹಾಕ್ಕೊತೀನಿ. ಎಷ್ಟು ಅಕ್ಕಿ ಹಿಟ್ಟು? ಇದೊಂದು ಬಟ್ಲು ಆಗ್ತಿದ್ಯಾ? ಎಷ್ಟು ಜನಕ್ಕೆ ಮಾಡ್ತಾರೆ ಇದು? ಒಂದು 6 ಜನಕ್ಕೆ. 6 ಜನಕ್ಕೆ. ಸೊಪ್ಪು ನುಗ್ಗೆ ಸೊಪ್ಪು ಒಂದು ಅರ್ಧ ಕಟ್ಟು ಹಾಕೊಂಡಿದ್ದೀನಿ. ನುಗ್ಗೆ ಸೊಪ್ಪಿನ ಮಸಾಲ ರೊಟ್ಟಿ ಅಂದರೆ ನುಗ್ಗೆ ಸೊಪ್ಪು ನಮ್ಮದ್ರಲ್ಲೇ ಇದೆ, ತಗೊಂಡು ಬಂದಿರೋದೇನಲ್ಲ. ಒಂದು 3 ಬಟ್ಲು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ತೋರಿಸು. ಉಪ್ಪು ಇವಾಗ ಇದು ಮಿಕ್ಸ್ ಮಾಡಬೇಕು. ನವಿಲ್ ಕೂಗ್ತೈತೆ. ನುಗ್ಗೆ ಸೊಪ್ಪಿನ ರೊಟ್ಟಿ ತಿನ್ನೋಕೆ ಬಂದೈತೆ ಅದು. ಇವಾಗ ಇದನ್ನ ಮಿಕ್ಸ್ ಮಾಡಬೇಕಾ? ಬೆನಿಫಿಟ್ಸ್ ಹೇಳು. ಸುಮ್ಮನೆ ಇದ್ರೆ ಚೆನ್ನಾಗಿರುತ್ತೆ. ಐರನ್ ಅಂಶ ಐತೆ ಇದರಲ್ಲಿ. ಶುಗರ್ಗಳಿದ್ರೆ ನಮ್ಮಮ್ಮ ಹೇಳ್ಕೊಟ್ಟಿದ್ರು ಈ ಥರ ಎಲ್ಲ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಒಳ್ಳೇದು. ಚೆನ್ನಾಗಿ ಬಾಯಿಗೆ ಕಮ್ಮಗೆ ಅರಿತೀಯೋ ಅಥವಾ ಏನ್ ಮಾಡ್ತೀಯ? ಅರಿತೀನಿ. ಅರಿಬೋದು ಚೆನ್ನಾಗಿ. ತೋರಿಸ್ತೀನಿ. ಹಿಂಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನೋಡ್ಕೊಂಡ್ಬಿಟ್ಟು ಇದು ಮಾಡಬೇಕು. ಸ್ವಲ್ಪ ನೀರು ಹಾಕ್ಕೊಂಡು ಇವಾಗ ಮಿಕ್ಸ್ ಮಾಡಾದ್ಮೇಲೆ ಸ್ವಲ್ಪ ನೀರು ಹಾಕೊಬೇಕು. ನೀರು ಹಾಕೊಂಡು ಹಿಂಗೆ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿದ್ದಿದ್ದು ಎಲ್ಲ ಚೆನ್ನಾಗಿ ಹಿಂಗೆ ಮಿದ್ಕೊಬೇಕು. ಮಿದ್ಕೊಂಡ್ಬಿಟ್ಟು ಈಗ ಈ ಥರ ಉಂಡೆಗಳು ಮಾಡ್ಕೊಬೇಕು. ಉಂಡೆಗಳೆಲ್ಲ ಮಾಡ್ಕೊಂಬಿಟ್ಟು ಈ ಥರ ಹಿಂಗೆ ಮಾಡ್ಕೊಂಬಿಟ್ಟು ಹಸಿಟ್ಟು ಹಾಕ್ಕೊಂಬಿಟ್ಟು ಕಿತ್ತೋಗಲ್ವಾ ಇದು? ಹೆಂಗಮ್ಮ ಕಿತ್ತೋಗ್ಲಂಗೆ ನೋಡ್ತೀನಿ ತಡಿ ಅವನ. ಇದನ್ನ ಬಾಳೆ ಎಲೆ ಮೇಲೆ ಮಾಡ್ತಾರಲ್ವಾ? ನಾವು ತಿನ್ಬೇಕಾದ್ರೆ ಬಾಳೆ ಎಲೆ ಮೇಲೆ ತಿನ್ಬೇಕು. ಈ ಥರ ರಸೂಡಿ ತಗೊಂಡ್ಬಿಟ್ಟು ಈ ಥರ ಲಟ್ಟಿಸ್ಬೇಕು. ವೆರಿ ನೈಸ್. ಬೇಡ ಬೇಡ ಇರು ಒಂದು ನಿಮಿಷ. ಎಲ್ಲ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬರ್ಸ್ಗೆ. ಗಂಟ ಏನಾದ್ರು ಹಿಂಗಾದ್ರೆ ಸ್ವಲ್ಪ ಹೊಡ್ಕೊಳೋ ರೀತಿ ಬಂದರೆ ಹಿಂಗೆ ಅಂದ್ಬಿಟ್ಟು ಹಿಂಗೆ ಅನ್ಕೊಬೇಕು. ಇದೇನು ಕಿತ್ಕೊಂಡೋಗಲ್ಲ ನೋಡ್ರಿ. ಈ ಥರ ಅಂದ್ಕೊಂಡು ಹಸಿಟ್ಟೆಲ್ಲ ನೀಟಾಗಿ ಜಾಸ್ತಿ ಸ್ಪ್ರೆಡ್ ಆಗ್ದಂಗೆ ರೊಟ್ಟಿಗೆ ಈ ಥರ ಹಿಂಗೆ ಹಾಕ್ಕೊಂಡು. ನನಗೆ ಇವತ್ತು ಪಾಯಸ ಅಂದರೆ ಇಷ್ಟ. ಪಾಯಸನೂ ಮಾಡ್ಕೊಡ್ತೀನಿ ಬಿಡು. ಈ ಥರ ಲಟ್ಟಿಸ್ಬೇಕು. ಈ ಥರ ಹೆಂಚಿನ ಮೇಕೆ ಕಾಯಿಸ್ಬಿಟ್ಟು
ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಹಾಕ್ಬಿಟ್ಟು ಹಿಂಗೆ ಮಾಡೋದು ನೋಡಿ, ಎಷ್ಟು ತೆಳುವಾಗಿ ಬಂದಿದೆ. ತೋರ್ಸು. ಬಿಡಮ್ಮ, ಬಿಡು ಬಿಡು ಲೀಶಾ. ಎಷ್ಟು ತೆಳುವಾಗಿ ಬಂದಿದೆ, ಒಂಚೂರು ಕಿತ್ಕೊಂಡು ಹೋಗಲ್ಲ. ಹಿಂಗೆ ನೀಟಾಗಿ ತಟ್ಟಿ ಹಿಂಗೆ ಮೇಲೆ ಮಾಡಿದ್ದೀರಾ ನೆಂಚ್ಕೊಳಕ್ಕೆ? ಚಟ್ನಿ ಮಾಡಿದ್ದೀನಿ, ಕಾಯಿ ಚಟ್ನಿನಾ? ತುಪ್ಪ ಕಾಯಿ ಚಟ್ನಿ ಹಾಕೊಂಡ್ರೆ ಸೂಪರ್. ಓಕೆ, ಆಮೇಲೆ ಟೇಸ್ಟ್ ಮಾಡೋಣ. ಟೇಸ್ಟ್ ಮಾಡೋಣ. ಮಾಡ್ಕೊಂಡು ತಗೊಂಬೋದು. ಪಾಪ ಹೇಳಿ, ಟೇಸ್ಟ್ ಮಾಡಿ ನೋಡಿ ಹೇಳಿ ಮೇಡಮ್. ತಗಡೆ ಅದೈತೆ. ಚೆನ್ನಾಗಿದೆ ಗೈಸ್, ಇವತ್ತು ಮುದ್ದೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಸಂತು ಕೂಡ ಲೇಟಾಗಿ ಎದ್ದು ಇವಾಗ ಟಿಫನ್ನ ಮಾಡ್ತಾ ಇದ್ದಾರೆ. ಸೊ ಅಲ್ಲಿ ಲಿರಿಷಾ ಎಲ್ಲರಿಗೂ ಅಡುಗೆ ಮಾಡ್ತೀನಮ್ಮ ಅಂತ ಹೇಳ್ಬಿಟ್ಟು ಅಡುಗೆ ಪ್ರಿಪೇರ್ ಮಾಡ್ತಾವಳೆ. ಅವಳಂತೂ ನಿಜ ನಮ್ಮಮ್ಮ ಮನೆಗೆ ಬಂದರೆ ಅವಳಷ್ಟು ಎಂಜಾಯ್ ಮಾಡೋರು ಇನ್ನು ಯಾರೂ ಇಲ್ಲ ಅಂತಲೇ ಹೇಳ್ಬೋದು. ಅಷ್ಟು ಖುಷಿ ಪಡ್ತಾಳೆ. ನಮ್ಮಮ್ಮನೂ ಅಷ್ಟೇ, ಅವಳು ಏನಾದರೂ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅವಳಿಗೆ ವಾಟರ್ ಮಿಲನ್ ಸಹ ಹಚ್ಕೊಟ್ರು ತಿನ್ನಿಸು ಅಂತ. ಗೈಸ್, ನಮಗೆ ಇವಾಗ ಟಿಫನ್ ಆಯಿತು. ಇವಾಗ ಟಿಫನ್ ಮಾಡಿಕೊಂಡು ಒಂದು ಆರ್ಡರ್ ಬಂತು ಹಪ್ಳದ್ದು. ಹಪ್ಳ ಪ್ಯಾಕ್ ಮಾಡ್ತಾ ಇದ್ದೀವಿ. ಸೊ ಈ ಥರ ಪ್ಯಾಕ್ ಮಾಡ್ತೀವಿ. ಸೊ ಪ್ಯಾಕ್ ಮಾಡಿಬಿಟ್ಟು ಅವರಿಗೆ ಕೊಡೋದು. ಇವಾಗ ಈ ಕೆಲಸ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಏನು ಮಾಡೋದು ಗೊತ್ತಿಲ್ಲ, ನೋಡೋಣ. ಸೊ ಹೆವಿ ಬಿಸಿಲು, ಊರಲ್ಲೂ ಸಹ ಸಿಕ್ಕಾಬಟ್ಟೆ ಬಿಸಿಲು ನೋಡಿ. ಇದೇ ಥರ ಇವಾಗ ಅಮ್ಮ ಹಪ್ಳಗಳನ್ನ ಪ್ಯಾಕ್ ಮಾಡ್ತಾ ಇರ್ತಾರೆ. ಅಂದರೆ ಹುಳ್ಳಿಕಾಳು ಹಪ್ಳ ಬರುತ್ತಲ್ಲ, ಸೊ ಆ ಹಪ್ಳನ ಈ ಥರ ಪ್ಯಾಕ್ ಮಾಡಿ ಅಂಗಡಿಗಳಿಗೆಲ್ಲ ನಮ್ಮಪ್ಪ ಹಾಕ್ಬಿಟ್ಟು ಬರ್ತಾರೆ. ಸೊ ಅಮ್ಮ ಮುಂಚೆ ಕೆಲ್ಸಕ್ಕೆ ಹೋಗ್ತಾಯಿದ್ರು. ಸೊ ನಾವೇ ಇವಾಗ ನಮ್ಮ ತಂಗಿಗೆ ಮಾತಾಡೋಕ್ಕೆ ಬರೋಲ್ಲ. ಸೊ ಹಂಗಾಗ್ಬಿಟ್ಟು ಮನೇಲೇ ಈ ಥರ ಅವಳನ್ನೂ ನೋಡ್ಕೊಂಡಂಗಾಗುತ್ತೆ. ಸೊ ನೀವು ಸಹ ಈ ಥರ ಓನಾಗಿ ಕೆಲಸ ಮಾಡಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅಮ್ಮನಿಗೆ ಇವಾಗ ಈ ಥರ ಹಪ್ಳ ಮಾಡಲಿಕ್ಕೆ ಹೇಳಿದ್ದೀವಿ. ಸೊ ಈ ಥರ ಎಲ್ಲ ಪ್ಯಾಕ್ ಮಾಡ್ತಾರೆ. ಹುರುಳಿಕಾಳು ಹಪ್ಳ ಆ್ಯಂಡ್ ಇನ್ನೊಂದು ಸ್ಪೆಷಲ್ ಹಪ್ಳ ಅಂತ ಹೇಳಿದ್ರೆ ಇವಾಗ ನಾವು ತೋರಿಸ್ತೀವಿ ನೋಡಿ, ಅದೇ ತುಂಬ ಸ್ಪೆಷಲ್. ನಮ್ಮಲ್ಲಿ ತುಂಬ ಫಾಸ್ಟ್ ಮೂವಿಂಗ್ ಅಂತಲೇ ಹೇಳ್ಬೋದು. ನುಗ್ಗೆ ಸೊಪ್ಪಿನ ಹಪ್ಪಳ. ಸೊ ನಮ್ಮ ಗಿಡದಲ್ಲೇ ನುಗ್ಗೆ ಸೊಪ್ಪೆಲ್ಲ ಸಿಗುತ್ತೆ, ತುಂಬ ಫ್ರೆಶ್ಶಾಗಿ ಸಿಗುತ್ತೆ. ಅದನ್ನು ಅಮ್ಮ ಮನೆಗೆ ತೊಗೊಂಡು ಬಂದು ಸ್ವಲ್ಪ ಅದಕ್ಕೆಲ್ಲ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕ್ಬಿಟ್ಟು ಸೊ ಈ ನುಗ್ಗೆ ಸೊಪ್ಪಿನ ಹಪ್ಪಳ ಮಾಡ್ತಾರೆ. ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ತಿಂತಾ ಇದ್ದರೆ ಹಾಗೆ ತಿನ್ನಬೇಕಂತಲೇ ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಸೊ ಇದು ತುಂಬ ಈ ಅಂಶದಲ್ಲಿ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಏನೇನು ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತಂದರೆ, ಇದು ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಡಯಾಬಿಟಿಸ್ಗೆ ತುಂಬ ಒಳ್ಳೆಯದು. ಡಯಾಬಿಟಿಸ್ಗೆ ಒಳ್ಳೆಯದು, ಮತ್ತು ಕಣ್ಣಿಗೆ ಒಳ್ಳೆಯದು, ಮತ್ತು ಶುಗರ್ ಲೆವೆಲ್ ಸ್ವಲ್ಪ ಕಮ್ಮಿ ಮಾಡುತ್ತೆ ಶುಗರ್ ಇರೋರಿಗೆ. ಸೊ ಈ ಥರ ಹಪ್ಳ ರಿಸಲ್ಟ್ಗಳನ್ನ ಕೊಡುತ್ತೆ. ಸೊ ಇದು ಸಹ ತುಂಬ ಸೇಲ್ ಆಗುತ್ತೆ, ಮತ್ತು ಹುರುಳಿಕಾಳು ಹಪ್ಳನೂ ತುಂಬ ಚೆನ್ನಾಗಿ ಸೇಲ್ ಆಗುತ್ತೆ. ಸೊ ಈ ರೆಸಿಪಿ ಬೇಕಂತಂದರೆ ಕಮೆಂಟ್ ಮಾಡಿ ನನಗೆ. ಪಾಪ ಹೆಂಗಪ್ಪ ಆಡ್ಕೊಳ್ಳೋದ್ನೇನ ಚಿಕ್ಕಿ, ಹೆಂಗಪ್ಪ ಕ್ಯಾತೆ ಮಾಡೋದು? ಆಕ್ಷನ್ ಮಾಡಿ ತೋರಿಸು. ಹೆಂಗೆ ಮಾಡ್ತಾಳೆ? ಹಂಗೆ ಕೀಳ್ತಾಳೆ ನಿನ್ನ. ನೀನು ಅದಕ್ಕೆ ಏನು ಮಾಡ್ತೀಯಾ? ಏನು ಮಾಡಲ್ವಾ? ಹೊಡಿತೀಯ ನೀನು? ಹಾಂ, ಮಾತಾಡುವ. ಯಾಕೆ ಹೋಗ್ಬೇಕು? ಹಪ್ಳ ಎಲ್ಲ ಮುರಿದೋಗುತ್ತೆ. ಈ ಕಡೆ ನೋಡಂಗೆ. ಹಳ್ಳಿ ಹುಡುಗಿ ಆಗೋಗ್ಬಿಟ್ಟೈತೆ, ಹಳ್ಳಿ ಹುಡುಗಿ. ಹಿಂದೆ ತಿರುಗಿ ಹಿಂಗೆ ಮಾಡು, ಹಿಂಗೆ ಹಿಂಗೆ. ಹಳ್ಳಿ ಹುಡುಗಿ ಆಗೋಗ್ಬಿಟ್ಟೈತೆ, ಹಳ್ಳಿ ಹುಡುಗಿ. ಯಾರು ಹಾಕ್ತಾರೋ? ಹಳ್ಳಿ ಹುಡುಗಿ ಆಗೋಗ್ಬಿಟ್ಟೈತೆ, ಹಳ್ಳಿ ಹುಡುಗಿ ಲಿರಿಷಾ. ಅದತ್ರ ಬಂದಿದ್ದೀವಿ ಗೈಸ್. ಲೈಟಾಗಿ ಮಳೆ ಬಂದಿದೆ ಗೈಸ್. ನೋಡಿ ಗೈಸ್, ಇಲ್ಲಿ ಕಳ್ಳ ಅಂಕಲ್ ನಾನು ಆ ಕಡೆ ತೋರಿಸ್ತಾ ಇದ್ದೀವಿ ನೋಡಿ ಗೈಸ್. ಕಳ್ಳ ನಮ್ದ್ರೊಳಗೆ ಕರೀತಾ ಇರೋದು ಕಳ್ಳ. ಗೈಸ್ ನೋಡಿ ಗೈಸ್, ನಾನು ಸಮೀರ್ ಹೇಳ್ದಂಗೆ ಹೇಳ್ತಿದ್ದೀನಿ ನೋಡಿ ಗೈಸ್. ಇದೆಲ್ಲ ನಮ್ಮದೇ ಗೈಸ್. ಉತ್ತ ಇದೆ ನೋಡಿ ಗೈಸ್, ಅಲ್ಲಿ ಏನು ಸಕ್ಕತ್ತಾಗಿದೆ. ಮಾವಿನ ಹಣ್ಣಲ್ಲ ಕಾಯಿ, ಸೇಂದ್ರ ಅಂತೆ, ಸಾಂದ್ರ. ನೋಡಿ ಇವರು ಊರಲ್ಲಿ ಹೆಂಗಿರ್ತಾರೆ ಅಂತ. ಹಿಂಗೆ ಗೈಸ್ ಇರೋದು ಊರಲ್ಲಿ. ಇವಾಗ ಒಂದು ವಿಡಿಯೋ ಮಾಡಬೇಕು. ಸೊ ಇಲ್ಲಿ ಇವಾಗ ಒಂದು ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು, ಅದೇ ಗೈಸ್ ಇವಾಗೆಲ್ಲ ಟ್ರೆಂಡಿಂಗ್ ಆಗಿ ಹೋಗ್ಬಿಟ್ಟಿದೆಯಲ್ಲ, ಮಾವಿನಕಾಯಿ ಕಿತ್ಬಿಟ್ಟು ಅದಕ್ಕೆ ಉಪ್ಪು ಖಾರ ಹಾಕ್ಬಿಟ್ಟು ಜಜ್ಜಿ ತಿನ್ನೋದು, ಅದನ್ನು ರೀಲ್ಸ್ ಮಾಡೋಣ ಅಂತ. ಅದು ಅಲ್ಲಿ ಮಾಡೋಣ, ಇಲ್ಲಿ ಮಾಡೋಣ. ಇದು ಚೆನ್ನಾಗಿತ್ತಲ್ಲ, ಇದಕ್ಕಿಲ್ಲನಾ? ಶಾರ್ಟ್ಸ್ ಮಾಡು. ಓಕೆ ಗೈಸ್ ಬನ್ನಿ ಗೈಸ್, ಮಾವಿನಕಾಯಿ ನಂಗೆ ನಿಜ ಅವ್ರು ಸ್ಯಾಮ್ಸಂಗ್ ನೋಡಿ ಗೈಸ್, ನಾನು ಮಾಡೋ ಕೆಲಸ ಎಲ್ಲ ಇಂಥವೇ. ಇದನ್ನ ಕಿತ್ತೆ ಹೋಗಿ ನಿಮ್ಮ ಹತ್ರ ಮಾತಾಡ್ಕೊಂಡು ಗೈಸ್ ನೋಡಿ ಗೈಸ್, ಈ ತೋಟದ ಓನರ್ ನಾನೇ ಗೈಸ್. ನೋಡಿ ಗೈಸ್ ಇನ್ಯಾಕೆ ಇಲ್ಲಿರಿ ಗೈಸ್ ಆ್ಯಕ್ಚುಲಿ ಏನು ಗೊತ್ತಾ ಗೈಸ್, ಇವರೇ ಗೈಸ್ ಹೇಳಿದ್ದು ಏನಂತ, ವಿಡಿಯೋ ಮಾಡೇ ಸಕ್ಕತ್ತಾಗಿ ಬರುತ್ತೆ.
ನಾವು ಗಿಡನ ಕಿತ್ಬಿಟ್ಟೆ ಗೈಸ್, ಮಾವಿನಕಾಯಿ ಕೀಳಕ್ಕೆ ಹೋಗಿ. ನೆಕ್ಸ್ಟ್ ಟೈಮ್ ಅದು ಬಿಡೋದೇ ಇಲ್ಲ ನೀನು ನೋಡಿ. ಗೈಸ್ ಯಾರಿಗಾದ್ರೂ ಮಾವಿನಕಾಯಿ ಬೇಕಾ ಗೈಸ್, ಬನ್ನಿ ತೊಗೊಂಡೋಗಿ ಮಾವಿನಕಾಯಿ ಚಟ್ನಿ ಮಾಡಿ. ನಿಮಗೆ ಯಾವ ರೆಸಿಪಿ ಮಾಡೋಣ, ಮಾವಿನಕಾಯಿ ಗೊಜ್ಜು ಮಾಡ್ಬಿಟ್ಟು ಹಾಕ್ತೀನಿ ಗೈಸ್. ಇನ್ಮೇಲೆ ರೆಸಿಪಿ ವ್ಲಾಗ್ಸ್ ಬರುತ್ತೆ. ಸೊ ನನ್ನ DM ಚೆಕ್ ಮಾಡಿ. ಸೊ ಇದೆಲ್ಲ ನಮ್ಮದೇ ಗೈಸ್, ಗೊತ್ತಾ? ಬಿಡಿ ಗೈಸ್ ಸಾಕು. ಕರ್ಬೇವಿನ ಗಿಡ ನೋಡಿ ಗೈಸ್ ಏನು ಫ್ರೆಶ್ ಆಗೈತೆ. ಗೈಸ್ ಇವತ್ತು ನಾವು ಒಂದು ಹೊಸ ರೆಸಿಪಿ ಮಾಡ್ತಾ ಇದೀವಿ ಗೈಸ್. ಅದಕ್ಕೆ ಇಷ್ಟೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀವಿ. ಸೊ ಸಮ್ಮರ್ ಹಾಲಿಡೇಸಲ್ಲಿ ನೀವು ಮಾಡ್ಕೊಂಡು ತಿನ್ನಿ. ಇವಾಗ ನಾನು ಇದನ್ನೆಲ್ಲ ಮಾಡ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಗೈಸ್. ಗೈಸ್ ಇವಾಗ ನಾನು ಅವಾಗಲೇ ತೋರಿಸಿದ್ದಲ್ಲ ಮಾವಿನಕಾಯಿ. ಸೊ ಅದೆರಡನ್ನ ಜಜ್ಬಿಟ್ಟು ಸ್ವಲ್ಪ ತೋರಿಸ್ರಿ ಇಲ್ಲಿ. ಖಾರದ ಪುಡಿ, ಸ್ವಲ್ಪ ಹುರ್ಗಾಳ ಪುಡಿ, ಹಾಗೆ ಸ್ವಲ್ಪ ಉಪ್ಪು, ಹಾಗೆ ಸ್ವಲ್ಪ ಸಕ್ಕರೆ ಹಾಕ್ತಾ ಇದ್ದೀನಿ. ಇವಾಗ ಟೇಸ್ಟ್ ಮಾಡುವಂತಹ ಟೈಮ್ ಬಂದೇ ಬಿಟ್ಟಿದೆ. ಎಲ್ಲರಿಗೂ ಟೇಸ್ಟ್ ಮಾಡ್ಸೋಣ, ಮನೆಯವ್ರಿಗೆಲ್ಲ ಯಾವ ಥರ ಇದೆ ಅಂತ ಹೇಳೋಣ. ಅಲ್ಲ ಅದು ಚೆನ್ನಾಗಿ ತೆಗಿ, ನಾನೇ ಸುಮ್ಮನಿರಲ್ಲ. ಬ್ರೈಟ್ನೆಸ್ ತೆಗ್ದೆ ಎಲ್ಲ ಕಾಣಿಸ್ತೇನೆ. ಆನ ಆಯ್ತಾ? ಓ ಆನ 1 ಗಂಟೆ ಅದು. ಗೈಸ್ ನೋಡಿ ಇವಾಗ ಟೇಸ್ಟ್ ಮಾಡ್ತಾ ಇದ್ದೇವೆ. ಯಾರು ಟ್ರೈ ಮಾಡಕ್ ಹೋಗ್ಬೇಡಿ. ಪ್ರೆಗ್ನೆನ್ಸಿ ಇರ್ತದಲ್ಲ, ನಿಜ ಗಾಯ್ಸ್ ಹಾಕೋತಿದ್ದ. ಅಂತಕ್ಕೆ ಹೌ ಇಸ್ ಇಟ್? ನೋಡಿ ಈ ಥರ ಇರಬೇಕು, ಎಲ್ಲ ಉಪ್ಪು ಖಾರ ಎಲ್ಲ ಹದವಾಗಿರ್ಬೇಕು. ಹಿಂಗೆ ಬೆಳಿಗ್ಗೆ ಸಖತ್ತಾಗಿರುತ್ತೆ. ಸಖತ್ತೈತೆ. ಓಕೆ ಗೈಸ್, ನೀವು ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ನಿಜ ಚೆನ್ನಾಗೈತೆ ಗೈಸ್. ಈ ವ್ಲಾಗ್ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್. ನೆಕ್ಸ್ಟ್ ವಿಡಿಯೋ ಜೊತೆ ಸಿಗ್ತೀನಿ ಒಳ್ಳೊಳ್ಳೆ ರೆಸಿಪಿಯಿಂದ. ನಮಗೆ ಇನ್ನೂ ಖಾರ ಹಾಕ್ಬೇಕಂತೆ, ಸೊ ಹಾಕ್ತೀನಿ. ಬಾಯ್ ಮೇಡಮ್. ಬಾಯ್.